ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಐತಿಹಾಸಿಕ ಬಜೆಟ್ ಅಂತಾನೆ ಕೇಳಿ ಬರ್ತಾ ಇದೆ. 16ನೇ ಬಜೆಟ್ ಮಂಡಿಸೋಕೆ ಹೋಗ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಈ ಬಜೆಟ್ ನಲ್ಲಿ ಸಾಮಾನ್ಯ ಜನರು ಏನ್ ನಿರೀಕ್ಷೆ ಮಾಡಬಹುದು ಸರ್? ಈಗಾಗಲೇ ಸಾಮಾನ್ಯ ಜನರು ಮಾನ್ಯ ಸಿದ್ದರಾಮಯ್ಯಜಿಯವರ ನಮ್ಮ ಸರ್ಕಾರದ ಆಡಳಿತದಿಂದ ಅತ್ಯಂತ ಖುಷಿಯಾಗಿದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತೃಪ್ತಿ ಆಗುವಂತ ರೀತಿಯಲ್ಲಿ, ಅವರೆಲ್ಲರಿಗೆ ಒಳ್ಳೇದಾಗುವಂತ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಬಜೆಟ್ ಮಾನ್ಯ ಸಿದ್ದರಾಮಯ್ಯಜಿಯವರು ಮಂಡನೆ ಮಾಡ್ತಾರೆ. ಸರ್, ವಿಪಕ್ಷಗಳು ಕೂಡ ಟೀಕೆ ಮಾಡ್ತಿದೆ. ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋ ರೀತಿಯಲ್ಲಿ ಸಾಲ ಮಾಡಿ ಗ್ಯಾರಂಟಿ ಸ್ಕೀಮ್ ಗಳನ್ನ ಕೊಡೋದಕ್ಕೆ ಹೋಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ. ನೋಡಿ, ರಾಜ್ಯದ ಆರ್ಥಿಕತೆ ಬಹಳ ಸುಭದ್ರವಾಗಿದೆ, ನೀವು ನೋಡ್ತಾ ಇದ್ದೀರಿ. ಮತ್ತೆ ಇವತ್ತಿನವರೆಗೆ ಏನೇನು ಭರವಸೆ ಕೊಟ್ಟಿದ್ದೇವೆ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ನಾವು ಸಾಮಾಜಿಕ ನ್ಯಾಯಕ್ಕಾಗಿದ್ದೇವೆ, ಬಡವರಿಗಾಗಿದ್ದೇವೆ, ಬಡವರ ಪರ ಇವತ್ತು ಆಡಳಿತ ಕೊಡ್ತಾ ಇದ್ದೇವೆ, ಜೀವ ಪರ ಜನಪರ ಆಡಳಿತ ಕೊಡ್ತಾ ಇದ್ದೇವೆ. ವಿರೋಧ ಪಕ್ಷದವ್ರು ಏನೇನು ಮಾತಾಡ್ತಾರೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಲೆಕ್ಕ ಹಾಕುವ ಅವಶ್ಯಕತೆ ಇಲ್ಲ. ಸರ್, ನಿರಂತರವಾಗಿ ಹೋರಾಟ ಕೂಡ ನಡೆಸ್ತಿದ್ದಾರೆ. ಇವತ್ತು ಮತ್ತೆ ಹೋರಾಟ ನಡೆಸ್ತಿದ್ದಾರೆ. ಸರ್, ಇದಾಗಿತ್ತು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.